ಸೊ ಹೇ ಗಾಯ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಮಸ್ಕಾರ. ಇಷ್ಟು ದಿನ ಚಾನಲ್ ಮಾಡೋಣ ಅಂತ ಇಷ್ಟು ದಿನ ಯೋಚನೆ ಮಾಡಿ ಫೈನಲಿ ಕ್ರಿಯೇಟ್ ಮಾಡ್ಬಿಟ್ವಿ. ಇದು ಫಸ್ಟ್ ವಿಡಿಯೋ ಇರುತ್ತೆ. ಸೊ ಡಿಮ್ಯಾಂಡ್ ಇತ್ತು ಕ್ವಶನ್ ಆನ್ಸರ್ಸ್ ಮಾಡಿ ಅಂತ. ಸೊ ಫಸ್ಟ್ ವಿಡಿಯೋ ಕ್ವಶನ್ ಆನ್ಸರ್ಸ್ ಮಾಡ್ತಾ ಇದೀವಿ. ಸೊ ಕಂಟಿನ್ಯೂ ಮಾಡಿ. ಕೇಳಪ್ಪ, ಫಸ್ಟ್ ಕ್ವಶನ್ ಅಂತ ಕೇಳಿದಾರೆ. ಒಂದು ಫ್ಯಾನ್ ಮೀಟ್ ಅಪ್ ಮಾಡಿ ಬ್ರೋ. ಫ್ಯಾನ್ ಮಾಡೋಣ ಬ್ರೋ, 27,000 ಸಬ್ಸ್ಕ್ರೈಬರ್ಸ್. 30K ಮಾಡಿಸಿ ನೋಡೋಣ. 30K ಆದ ತಕ್ಷಣ ಫಸ್ಟ್ ಮಾಡ್ತೀವಿ. ಜನ ಬರ್ಲಿಲ್ಲ ಅಂದ್ರೆ ಬರ್ಲಿಲ್ಲ ಅಂದ್ರೆ ಇರೋ ಜನನೇ ಪರವಾಗಿಲ್ಲ ಬ್ರೋ, ನೋಡೋಣ ಬಾ. ನೆಕ್ಸ್ಟ್ ಕ್ವಶನ್ 100K ಯಾವಾಗ? 100K ನೀವು ಮಾಡಿದಾಗ, ನೀವು ಯಾವಾಗ 100K ಮಾಡ್ತೀರೋ ಅವಾಗ 100K. ಇವ್ನ್ ಹೇಳಿ ಗೈಸ್, ವಿಡಿಯೋಗೆ ಬರಲ್ಲ. ಇವಾಗ ವಿಡಿಯೋಗೆ ಬರ್ತಾರೆ, ಕೈಗೆ ಸಿಗಲ್ಲ. ದೊಡ್ಡ ಮನುಷ್ಯರಾಗಿ ಹೋಗ್ಬಿಟ್ಟವ್ರಪ್ಪ, ಬೈತಾರೆ. ಲವ್, ನೀನು ರಾತ್ರಿ ಕೆಲ್ಸಕ್ಕೆ ಹೋಗ್ತೀಯಾ, ನಾವು ಬೆಳಗ್ಗೆ ಫ್ರೀ ಇರ್ತೀವಿ. ರಾತ್ರಿ ನನಗೆ ಕೆಲಸಗಳಿರುತ್ತೆ. ಸ್ಯಾಟರ್ಡೆ ಸಂಡೇ ಏನ್ ಮಾಡ್ತಿರ್ತೀಯ? ಕೂರ್ಸುತ್ತಾ ಇರ್ತಾನೆ. ಅವೆಲ್ಲ ಪರ್ಸನಲ್ ಬ್ರೋ, ಎಕ್ಸಾಮ್ಗೆ ಮೋಟಿವೇಶನ್ ಕೊಡಿ. ಮೋಟಿವೇಶನ್ ಏನಿಲ್ಲ, ನಾವೇ ಓದಲ್ಲ, ನಿಮ್ಗೆ ಇವನು ಕೇಳಿಬೇಕಾರೆ ಬೇಕಾ ಸ್ವಲ್ಪ ಮೋಟಿವೇಶನ್ ಎಲ್ಲ. ನನಗೆ 5 ಬ್ಯಾಕ್ಲಾಗ್ ಇದೆ, ನನಗೆ 8 ಇದೆ. 8 ಬ್ಯಾಕ್ಲಾಗ್. ಇವನಿಗೆ ಡಿಗ್ರಿ ಸಿಕ್ಕಿದೆ, ನಮ್ಗೆ ಇದೇ ಯಾರೊಳಗೂ ಗೊತ್ತಿಲ್ಲ. ಇವನ್ನೇ ಕೇಳಿ. ಏನಿಲ್ಲ, ಹಿಂದಿನ ದಿನ ಓದಿ ಯೂಟ್ಯೂಬ್ ನ ರೆಫರ್ ಮಾಡಿ. ಕ್ಲಾಸಲ್ಲಿ ಹೇಳೋದೆಲ್ಲ ಕೇಳಕ್ ಹೋಗ್ಬೇಡ್ರಿ, ಅವ್ರು ಹೇಳೋದೆಲ್ಲ ತಲೆ ಮೇಲೆ ಹೋಗ್ತಾ ಇರುತ್ತೆ. ಅಟೆಂಡೆನ್ಸ್ಗೋಸ್ಕರ ಅಷ್ಟೇ ಕಾಲೇಜ್ಗೆ ಹೋಗ್ಬೇಕು. ಆಮೇಲೆ ಕುತ್ಕೊಂಡು ಯೂಟ್ಯೂಬ್ ಅಲ್ಲಿ ಕುತ್ಕೊಂಡು ಓದ್ಬೇಕು. ಫುಲ್ ಯೂಟ್ಯೂಬ್ ಅಲ್ಲೇ ಎಲ್ಲ ಪಾಸ್ ಆಗ್ಬೇಕು. ಅದಕ್ಕೆ ನಮ್ನೆಲ್ಲ ಎಲ್ಲಿ ಕೇಳ್ತಾನಪ್ಪ ಇವನು. ಕ್ಲಿಯರ್ ಮಾಡ್ಕೋಬೇಕಲ್ಲಪ್ಪ 5 ಸಬ್ಜೆಕ್ಟ್. ಅಯ್ಯೋ, ನೆಕ್ಸ್ಟ್ ಕೇಳಪ್ಪ. ಹೌ ಮೆನಿ ಇಯರ್ಸ್ ಫ್ರೆಂಡ್ಶಿಪ್ ನಿಮ್ದು? ನಮ್ದಾ? ನಾವು LKG UKG ಇಂದ ಸ್ಕೂಲ್ಗೆ ಸೇರಿ ನಿನ್ ಚಡ್ಡಿ ಇವನ್ ಹಾಕೊಳ್ತಿದ್ದ. ನೀನ್ ಯಾವಾಗ ಬಂದ್ ನೋಡಿದ್ದೆ? ಜ್ಞಾಪಕ ಇದ್ಯಾ? ಬಂಟಿ ಜ್ಞಾಪಕ ಇದ್ಯಾ? ಒಂದ್ಸತಿ ನಾವು ನಿನ್ನ ಫ್ರೆಂಡ್ ಆಗಿದೆ ಹೇಳು. ಇಲಿ ಮರಿ ನೋಡ್ಕೊಂಡು ಇವ್ನ ಹೆಂಗಾದ್ನೋ ಗೊತ್ತಿಲ್ಲ. ನಂಗೆ ಬಲೂನ್ ಕೊಡ್ಸಿ ಅಂದ್ಬಿಟ್ಟು ರೋಡಿಗೆ ಏನೋ ಬಂದಿದ್ದ. ರೋಡಕ್ ಬಂದಿಲ್ಲ, ನಂಗೂ ಆಸೆ ಇತ್ತು. ಗೈಸ್, ಒಂದು 17-16 ವರ್ಷ 17-16 ವರ್ಷದಿಂದ ಫ್ರೆಂಡ್ಶಿಪ್. ಏನಕ್ಕೆ ಮಾಡೋದು ಅನ್ಸ್ತಾ ಇದೆ. ಪರವಾಗಿಲ್ಲ, ಆಯ್ತು ಪಾಪ. ನೀವ್ ಎಲ್ಲಿರೋದು? ಪಿಜಿನ ಹೋಮ? ಓಮ್ ಮನೆಯಲ್ಲಿ ಇರೋದು ಪಕ್ಕದಲ್ಲಪ್ಪ, ನಮ್ಮ ಪಕ್ಕದೇ ಮನೆ. ಅದೇ ಮನೇಲಿ ಜಾಸ್ತಿ ಇರಲ್ಲ. ಇವನಿರಲ್ಲ, ನಾವೆಲ್ಲ ಒಳ್ಳೆ ಹುಡುಗರು ಮನೇಲಿ ಇರ್ತೀವಿ. ಹೌದಾ? ಇಷ್ಟು ಬೇಡ್ಕೋಬೇಕು ಹೇಳಿ. ಗೈಸ್, ಒಂದು ರೀಲ್ ಮಾಡಕ್ಕೆ 5 ಸತಿ ಫೋನ್ ಮಾಡ್ಬೇಕು. ಅರ್ಧ ಗಂಟೆ ಬರ್ತೀನಿ ಅಂತಾನೆ, 4 ಅವರ್ ಆದ್ಮೇಲೆ ಬರ್ತಾನೆ. ಅದು ಬಂದಿ ಕುತ್ಕೊಂತಾನೆ, ತಿರ್ಗಾ ಹೊರಟೋಗ್ತಾನೆ. ಸಾಕ ಗೈಸ್, ಹಿಂಗೆಲ್ಲ ಮಾಡ್ಕೊಂಡ್ ಕುತ್ಕೊಂಡ್ರೆ ನಾವೇನು ಮಾಡಕ್ಕಾಗಲ್ಲ. ನನ್ನ ಫ್ರೆಂಡ್ಸ್ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದೀರೋ ಎಲ್ಲ ನಿಮ್ಮಿಂದಾನೆ. ಪ್ರತಿ ನನ್ನ ಮಕ್ಕಳ ನಿಮ್ಗೆ ಐತೆ, ಕಳ್ಸ್ರಿ ಅವನ್ನ. ಎಲ್ಲ ನಿಮ್ಮಿಂದಾನೆ ಹಾಳಾಗ್ತಾ ಇರೋದು. ನಿಮ್ಗಳಿಂದ ನಾನು ಇವ್ರಿಬ್ರು ಕಲ್ ಬೈಸ್ಕೊಳ್ತಾ ಇದೀನಿ. ಇವ್ನ್ಗೆ ಬುದ್ಧಿ ಹೇಳಕ್ಕಾಗಲ್ಲ. ನೆಕ್ಸ್ಟ್ ಕ್ವಶನ್. 3 ಜನ ಏನು ಓದ್ತಾ ಇರೋದು? ನಾನು ಇನ್ನ 5 ಸಬ್ಜೆಕ್ಟ್ ಇತ್ತಲ್ಲ, 5 ಸಬ್ಜೆಕ್ಟ್ ಓದ್ತಾ ಇದ್ದೀನಿ. ನಂದು ಡಿಗ್ರಿ ಲಾಸ್ಟ್ ಸೆಮ್. ಬ್ಯಾಕ್ಲಾಗ್. ಇವನು ವಿತ್ ಬ್ಯಾಕ್ಲಾಗ್. ಇವನ್ ಎಲ್ಲ ಮುಗೀತು, ಇನ್ನ ಗೊತ್ತಲ್ಲ. ಅದೇ ಮಾಸ್ಟರ್ಸ್ ಮಾಡೋ ಪ್ಲಾನ್ ಇದೆ, ನೋಡ್ಬೇಕು ಏನ್ ಮಾಡೋದು. ಸದ್ಯಕ್ಕೆ ಜಾಬ್ ಹೋಗ್ತಾ ಇದೀನಿ, ಏನಾಗುತ್ತೆ ನೋಡೋಣ. ಫ್ಲೋ ಅಲ್ಲಿ ಹೋಗ್ತಾ ಇರೋ ಫ್ಲೋ. ಗೈಸ್, ಒಂದು ಹುಡುಗಿ ಹುಡ್ಕೊಡಿ ಗೈಸ್. ಇವನ್ಗೆ ಸುಪ್ರೀತ್ಗೆ ಮದುವೆ ಮಾಡ್ಬಿಟ್ಟು ಆನ್ಸರ್ ಮಾಡಲ್ಲ ಫಸ್ಟ್. ನಿಮ್ 3 ಜನರಲ್ಲಿ ಮದುವೆ ಆಗೋದು ಯಾರು? ಇವನೇ ಫಸ್ಟ್. ಇವಾಗೆ ಆಗ್ಬಿಡ್ತಾನೆ ನಡೆಯೋ ಚೌಟ್ರಿಗೆ. ನಂಗೇನಿಲ್ಲ, ನಾನು ಆಗ್ತೀರಪ್ಪ. ಒಂದು ಹುಡುಗಿ ಹುಡ್ಕೊಡ್ರಿ. ಹುಡ್ಕೊಂಡ್ಬಿಟ್ಟಿರ್ತಿ ಆಗ್ಲೇ. ಸುಮ್ನಿರಪ್ಪ, ಪಕ್ಕ ಎಲ್ಲ ನಿಂತರ ಆಗಕ್ಕಾಗತ್ತ? ನಾನು ಎಷ್ಟು ಸುಂದರ, ನೋಡು ಎಷ್ಟು ಚೆನ್ನಾಗಿದ್ಯಾ. ಇದೆಲ್ಲ ಓವರ್ ಆಕ್ಟಿಂಗ್ ಆಡ್ಬೇಡ, ಬೇರೆಯವ್ರ ಹತ್ರ ಇಟ್ಕೋ. ಇದೆಲ್ಲ ಓವರ್ ಆಕ್ಟಿಂಗ್. ಬ್ರೋ, ನಿಮ್ ಟ್ರಯೋ ಫ್ರೆಂಡ್ಶಿಪ್ ಮಾತ್ರ ಸೂಪರ್. ಥ್ಯಾಂಕ್ ಯು ಬ್ರೋ. ನಿಮಗೆ ಲೈಫ್ ನಮ್ಮ ಏರಿಯಾದಲ್ಲೆಲ್ಲ ನಾವೇ 3 ಜನ ಅಲ್ಲಿ ಅವಾಗಿಂದ ಫ್ರೆಂಡ್ಸ್ ಇರೋದು. ಇನ್ಯಾರು ಇಲ್ಲ ಅಲ್ಲ, ನಾರ್ಮಲ್ ಆಗಿ. ಇನ್ಯಾರು 3 ಜನ ಈ ತರ ಬಿಟ್ರೆ ನಂಗೆ ಯಾರಿಲ್ಲ, ನನ್ ಬಿಟ್ರೆ ಇವ್ನಿಗೆ ಯಾರಿಲ್ಲ, ಇವ್ನ್ ಬಿಟ್ರೆ ನಿಮ್ಗೆ ಯಾರಿಲ್ಲ. ನಮ್ಮಿಬ್ರಿಗೆ ನಾವಿಬ್ರು ಇದೀವಿ, ಇವನ್ಗೆ ಬೇಜಾನ್ ಜನ ಇರ್ತಾರೆ. ಬರದೇ ಇಲ್ವಲ್ಲಪ್ಪ. ಯುವರ್ ಮೋಸ್ಟ್ ಫೇವ್ರೆಟ್ ಪಿಕ್? ಈ 3 ಜನ ಒಟ್ಟಿಗೆ ಇರೋದಾ? ಅದೇ ಪ್ರೊಫೈಲ್ ಹಾಕಿದೀವಲ್ಲ, ಪ್ರೊಫೈಲ್ ಪೋಸ್ಟ್ ಇನ್ನ ತಗೊಂಬೇಕು ಗೈಸ್. ಅದೇ ಹೇಳ್ತಾರಲ್ಲ, ಬೆಸ್ಟ್ ಫ್ರೆಂಡ್ಸ್ ಜಾಸ್ತಿ ಫೋಟೋ ತಕೊಳ್ಳಲ್ಲ ಅಂತ. ಕಣ್ಗಳು ಬಿದ್ಬಿಡುತ್ತೆ ಗೈಸ್, ಬಿದ್ಬಿಡುತ್ತೆ. ಅದು 3 ಜನ ಸುಂದರಂಗ್ರಲ್ಲ, ಅದಕ್ಕೆ ಆಚೆ ಬಿಡ. ನಾನು ಅದಕ್ಕೆ ಆಚೆ ಗೊತ್ತಾಯ್ತಾ, ಏನು ಬರಲ್ಲ ನಾನು ಆಚೆ ಇರ್ತೇನೆ. ನಮ್ಗೆ ಕಣ್ಗಳು ಜಾಸ್ತಿ ಬೀಳುತ್ತೆ ಬ್ರೋ. ಎಷ್ಟು ತಗ್ಸ್ಕೊಡೆ ಇಲ್ಲಿ ನೋಡು. ಆಂಟಿ ನೋಡ್ತಾ ನೋಡಿ ಆಂಟಿ. ಆಂಟಿ ನೋಡಿ ಆಂಟಿ, ಸ್ವಲ್ಪ ಆ ಕಡೆ ಈ ಕಡೆ ಜಾಸ್ತಿ ಹೋಗ್ತಾ ಇರ್ತಾನೆ. ಈ ವಿಡಿಯೋ ನೋಡ್ತಿದ್ರೆ ಸ್ವಲ್ಪ ಸುಮ್ನಿರಮ್ಮ. ಇವಾಗ ಟ್ರಿಪ್ ಮನೇಲಿ ಕೇಳಿದೆ, ಅವ್ರು ಇಲ್ಲಾನೇ ಅನ್ನೋದು. ಅದಕ್ಕೆ ಕೇಳ್ದೆ ಹೋಗೋದು. ಹಂಗಂತ ಅಂದ್ಬಿಟ್ಟು ಏನ್ ಮೆಸೇಜ್ ಕೊಡ್ತೀಯ ನೀನ್ ಯೂತ್ಗಳಿಗೆ? ಯೂತ್ಕ ಏನ್ ಕೊಡ್ತಾನೆ? ಇಂತದೇ ಕೊಡು. ಏನಿಲ್ಲ, ಮನೆ ಬಿಟ್ಟು ಓಡೋಗ್ರಿ, ಮಜಾ ಮಾಡಿ ಲೈಫ್. ಇವನ್ನ ಫಾಲೋ ಮಾಡಿದ್ರೆ ಅಷ್ಟೇ ಮುಗೀತ್ ಕತೆ. ಮದ್ವೆ ಆದ್ಮೇಲೆ ನಿನ್ ಮಕ್ಳು ಕೊಡ್ಕೋ. ಬುಂಟಿ ಅನ್ನೋ ಡೀಲಕ್ಕೆಲ್ಲ ಈ ಸಲ ಕಪ್ ನಮ್ದೇ ಖಂಡಿತ.
100ಗೆ 200% ನಮ್ದು ಈ ಸಲ ಕಪ್ಪು. ಅದೇನಕ್ಕೆ CSK RCB ವಾರ್ ಬಂತು? ವಾರ ಅದು ಏನ್ ಗೊತ್ತಮ್ಮ, ವರ್ಲ್ಡ್ ವಾರ್ 2 ಆಯ್ತಲ್ಲ, ವರ್ಲ್ಡ್ ವಾರ್ 3ಗೆ ಮತ್ತೆ ವರ್ಲ್ಡ್ ವಾರ್ 2ಗೆ ಮಧ್ಯ IPL ಇಟ್ಬಿಟ್ರು. IPL ಇಟ್ಟಾಗ ಏನಾಯ್ತು, ಸಾಕು ಶೂಟ್ ಹಾಕಿದ್ದು. ನೆಕ್ಸ್ಟ್ ಕ್ವಶನ್. ಬ್ರೋ ನೀವು 3 ಜನರಲ್ಲಿ ಯಾರು BGM ಆಡ್ತೀರಾ? ಇವರಿಬ್ರು ಆಡ್ತಾರೆ. ನನ್ನ ಫೋನಲ್ಲಿ ಸ್ಟೋರೇಜ್ ಇಲ್ಲ ಅಂದ್ಬಿಟ್ಟು ವರ್ಷಕ್ಕೊಂದ್ಸಲ ಬರ್ತಾನೆ. ವರ್ಷಕ್ಕೊಂದ್ಸತಿ ಬರ್ತಾನೆ, ನಾವಿಬ್ರು ನಾಯಿ ಕೊಡ್ದಂಗೆ ಹೊಡಿತೀವಿ, ಓಡಿಸ್ಕೊಂಡು ಹೋಗ್ತಾನೆ. ಅವೆಲ್ಲ ಬ್ರೋ ಸಕ್ಸಸ್ ಅಲ್ಲಿ ಫೇಲ್ಯೂರ್ ಎಲ್ಲ ಇದದು ಒಂಥರ ಸ್ಟೆಪ್ಗಳ ತರ. ಅದಕ್ಕೆ ಡಿಲೀಟ್ ಮಾಡಿ ಬಿಸಾಕ್ಬಿಟ್ಟಿರೋದು. ಅದಕ್ಕೆ ಬೇಡವೇ ಬೇಡ. ಎಷ್ಟರ ಸೋಲಿ ನಾನು ಸೋತಿ ಸಾಕಾಗೋದು. ಅದಕ್ಕೆ ಎಷ್ಟೊತ್ತು ಮೊಬೈಲ್ಗೆ ಬೇಜಾರಾಗ್ಬಿಟ್ಟಿರುತ್ತೆ. ಬ್ರೋ ನಾನು ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂತ ಇದ್ದೀನಿ. ಆಗು ಬ್ರೋ ಆಗಿ ಯಾರ್ ಏನ್ ಒಂದ್ ಫೋನ್ ಹಿಡ್ಕೋ ಏನೋ ತಲೆನೇ ಕೆಡ್ಸ. ಲೋ ನೆಕ್ಸ್ಟ್ ಎಲ್ಲ ಕಂಟೆಂಟ್ ಕ್ರಿಯೇಷನ್ ಟಾಪ್ ಅಲ್ಲಿ ಬರೋದು. 100%. ಇವಾಗ ಯಾರ್ಯಾರು ಮಾಡ್ತಾರೋ ಅವರೆಲ್ಲ ಬೆಳೆಯೋದು. ಮುಂಚೆ ಮಾಡಿದವ್ರು ಇವಾಗ ಎಲ್ಲೆಲ್ಲಿದ್ದಾರೆ. ಸುಮ್ನೆ ಡಿಗ್ರಿ ಅನ್ನೋದು. ಬ್ರೋ ಡಿಗ್ರಿ ತಗೊಂಡಿದ್ರೆ ಟೀಚರ್ಸ್ ಗಳೆಲ್ಲ ಫೆರಾರಿ ಓಡಾಡ್ಬೇಕಾಗಿತ್ತು. ಓಡಾಡ್ತಾರ ನಮ್ ಕಾಲೇಜಲ್ಲಿ ಬಂದ್ ನೋಡು, ಸ್ಕೂಟಿ ಪೇಪರ್ ಬರ್ತಾರಪ್ಪ. ನಂದು ನಿಮ್ದು ಒಂದೇ ಬ್ರಾಂಚ್ ಬೇರೆ ಅಷ್ಟೇ. ಗೈಸ್ ನಾವ್ 3 ಜನನು BMS ಗೈಸ್. ಅದ್ ಹೆಂಗೆ ಗೊತ್ತಿಲ್ಲ. ನಾನ್ ಫಸ್ಟ್ ಸೇರ್ಕೊಂಡೆ, ಇವನ್ ಆಮೇಲೆ ಸೇರ್ಕೊಂಡ, ಆಮೇಲೆ ಇವನ್. ಬ್ರೋ ನೀವು 3 ಜನ ಕಾಂಬೋ ಸೂಪರ್. ಇದೇ ತರ ಕಂಟಿನ್ಯೂ ಮಾಡ್ತಾ ಇರಿ, ನಮ್ಗೆಲ್ಲ ಖುಷಿ ಪಡಿಸ್ತಾರೆ. ನಿಮ್ ರೀಲ್ಸ್ ನೋಡಿ ತುಂಬಾ ನಗ್ತಾ ಇರ್ತೀವಿ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ನಗ್ಸೋದೇ ನಮ್ಮ ಕೆಲಸ ಇವಾಗ ನಗ್ಸ್ತಾ ಇರ್ತೀವಿ, ನಗ್ತಾ ಇರಿ. ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ಕ್ರೇಜಿ ಬ್ರೋ. ನೆಕ್ಸ್ಟ್ ಬ್ರೋ ನೀವು ಡಿಪ್ರೆಷನ್ ರೀಲ್ಸ್ ಮಾಡ್ತಿರಲ್ಲ, ನಿಮ್ಗೆ ಡಿಪ್ರೆಷನ್ ಆದ್ರೆ ಏನ್ ಮಾಡ್ತೀರಾ? ನಮ್ಗೆ ಡಿಪ್ರೆಷನ್ ಆಗಿದ್ದಕ್ಕೆ ರೀಲ್ಸ್ ಮಾಡಿರೋದು. ಏನ್ ಬ್ರೋ ಕೇಳ್ತೀರಾ ಕೆಲ್ಸಕ್ಕೆ ನೀವು? ಹೋಗಿ ಆದ್ರೂ ಡಿಪ್ರೆಷನ್ಗೆ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತಪ್ಪ. ಅದು ಒಳ್ಳೆ ಮಸ್ತ್. ನಿಮ್ ಸಪೋರ್ಟ್ ಸೂಪರ್ ನಿಮ್ದು. ನಿಮ್ ಸಪೋರ್ಟ್ ಇಲ್ದೆ ಇಲ್ಲದೆ ನಾವೆಲ್ಲ ಎಲ್ಲ ಹೇಳಿ. ನೆಕ್ಸ್ಟ್ ನೀವು 3 ಜನ ಯಾವ ಪ್ಲೇಸ್ ಅಲ್ಲಿ ಇದ್ದೀರಾ? ಯಾವ ಪ್ಲೇಸ್ ಅಲ್ಲ ಅಂದ್ರೆ ನಿಮ್ ನೇಟಿವ್ ಯಾವ್ದು? ನೇಟಿವ್ ಬ್ರೋ ಬೆಂಗಳೂರೇ ಬ್ರೋ. ನಾವು ಹುಟ್ಟಿದ್ ಮೈಸೂರಪ್ಪ. ಮೈಸೂರು. ನಮ್ದು ಬೆಂಗಳೂರು. ಮೈಸೂರು. ನಾವು ಮಂಡ್ಯ ಆದ್ರೆ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗ್ಬಿಟ್ಟಿದ್ವಿ. ನಾವು ಹುಟ್ಟಿದಲ್ಲ ಮೈಸೂರು ಬ್ರೋ. ಮಳೆ ಬರೋ ತರ. ಅದೇ ಈ ಮಳೆ ಬಂತು ಇನ್ ಹಿಡಿಯಕ್ಕಾಗಲ್ಲ ಸ್ಟೋರೀಸು. ಆನೆಕಲ್ಲು ಆಣೆಕಲ್ಲು ಎಲ್ಲ ಕಲ್ಗಳೆಲ್ಲ ಬರತ್ ನೋಡು. ಇನ್ನ ನಿಮ್ 3 ಜನಕ್ಕೂ ಕೆಲಸ ಸಿಕ್ತಾ? ಹ್ಞೂ ಬ್ರೋ ಸಿಕ್ತು, ಒಳ್ಳೆ ಕೆಲಸ ಸಿಕ್ಕಿದೆ. ನನಗೆ ಗೊತ್ತು ನೆಕ್ಸ್ಟ್ ಲೆವೆಲ್. CA ಮಾಡ್ತಿದ್ದಲ್ಲ? CA ಏನೋ CA ಫುಲ್ ಫಾರ್ಮ್ ಚಪ್ಪರಲ್ಲಿ ಇವತ್ತು. ಬ್ರೋ ನಿಮ್ದೆಲ್ಲ ಎಜುಕೇಶನ್ ಮುಗ್ದಾದ್ಮೇಲೆ ಏನ್ ಮಾಡ್ತೀರಾ? ಏನ್ ಮಾಡೋದು ನಮ್ಗೆ ಕ್ಲಾರಿಟಿ ಇಲ್ಲ. ಗೊತ್ತಿಲ್ಲಪ್ಪ, ನೋಡೋಣ ಏನ್ ಮಾಡಿದ್ರು ಪ್ರಾಬ್ಲಮ್. ಅಂದ್ರೆ ಬ್ರೋ ನೀವು 3 ಜನ ಯಾವತ್ತೂ ಜಗಳ ಆಡಲ್ವಂತೆ? ಅಯ್ಯೋ ಇವನ ಹತ್ರ ಎಷ್ಟ್ ಸತಿ ಆಡಿದೀವು ಯಪ್ಪ. ನಾ 3 ಜನ ಟೆಂಪರ್ ರೈಸ್ ಆಗೋದು ಇವನ್ಗೆ. ಯಾರಿಗೆ? ಇವನ್ಗೆ. ಒಂದ್ಸತಿ ಮ್ಯಾಚ್ ನೋಡೋಣ ಅಂತ ಬಂದ್ಬಿಟ್ಟು ನೀರ್ ಎಸ್ಬಿಟ್ಟಿದ್ದಲ್ಲ. ಯಾರಿಗೆ ಮ್ಯಾಚ್ ನೋಡೋಣ ಅಂತ ಕರೆದ್ಬಿಟ್ಟು ಗೈಸ್ ಇವನ್ಗೆ ಅದು ಅವರು ಋಷಿ ಮುನಿಗಳ ಹೆಸರಣ್ಣ ದುರ್ವಾಸ ಮುನಿ ಇದಾರಲ್ಲ ಗೈಸ್, ಅವ್ರ ಮಗ ಅಂದ್ರೆ ಇವನೇ. ಯಪ್ಪ ಕೋಪ ನೆತ್ತಿ ಮೇಲಿರತ್ತೆ, ನೆತ್ತಿ ಇಲ್ಲೇ ಇರತ್ತೆ ಕೋಪ, ಯಾವಾಗ ಬರೋದ್ ಗೊತ್ತಾಗಲ್ಲ. ನಿಮ್ಗೆ ಆ ವಿಡಿಯೋ ಬೇಕಾ ಹೇಳಿ ಹಾಕ್ತೀನಿ. ನಿಮ್ ವಿಡಿಯೋ ಬೇಕಾದ್ರು ಆಗ್ತಿತ್ತಲ್ರಿ. ವಿಡಿಯೋ ಇದೆ ಅಲ್ವಾ ಮಂಡಿ ಹತ್ರ? ಅವನ ಹತ್ರನೇ ಇದೆ. ನಿಮ್ 3 ಜನಲ್ಲಿ ಓವರ್ ಆಕ್ಟಿಂಗ್ ಯಾರು ಆಡ್ತಾರೆ? ಯಾರು ಆಡಲ್ಲ. ನಾವೇನ್ ಇದ್ದನ್ನ ಹೇಳ್ತೀವಿ ಗೈಸ್, ಓವರ್ ಆಕ್ಟಿಂಗ್ ಎಲ್ಲ ಏನಕ್ಕೆ? ಓವರ್ ಆಕ್ಟಿಂಗ್ ಎಲ್ಲ ನಮ್ಮನೆ ಪಕ್ಕದಲ್ಲಿ ಒಬ್ಳು ಆಂಟಿ ಇದಾರಲ್ಲ. ಅಯ್ಯೋ ಕ್ರಿಕೆಟ್ ಆಡಕ್ ಬಿಡ್ತಾ ಇರ್ಲಿಲ್ಲ ಗೈಸ್ ಅವಾಗ. ಅವ್ರ ಮನೆ ಹತ್ರ ಒಂದು ನಾಯಿ ಇತ್ತು ಗೈಸ್, ಬಾಲ್ ಹೋಯ್ತು ಬೇಕಂತ ನಾಯಿ ಕಚ್ಚಿಸ್ತಿತ್ಲು ಬಾಲ್ನ, ಬೇಕಂತ ಆಡ್ಬಾರ್ದಂತೆ. ಯಪ್ಪ ಯಮ್ಮ ಅಂತೂ ಸೈಕಲ್ ತುಣಿಯಕ್ ಬಿಡ್ತಾ ಇರ್ಲಿಲ್ಲ. ವೇವ್ ಬೋರ್ಡ್ ಆಡ್ತಿದ್ವಿ, ಅದನ್ನೂ ಬಿಡ್ತಾ ಇರ್ಲಿಲ್ಲ. ಏನಕ್ಕೂ ಬಿಡ್ತಾ ಇರ್ಲಿಲ್ಲ. ಆಟನೇ ಆಡಿಲ್ಲ ನಾವು ರೋಡಲ್ಲಿ. ಈಗ ಅವ್ರ ಮಕ್ಳು ಆಡ್ಲಿ, ನಾವ್ ಬಿಡಲ್ಲ. ಅವ್ರ ಮಕ್ಳು ಆಡ್ಲಿ ಐತೆ ಅವ್ರಿಗೆ. ನಿಮ್ ಲೈಫ್ ಏಮ್ಸ್ ಏನು? ಇದ್ರಲ್ಲೇ ಬೆಳಿಬೇಕು ಅಂತ ಇದೀವಿ ನಾವು. ನೋಡೋಣ, ನಿಮ್ ಸಪೋರ್ಟ್ ಇರ್ಬೇಕು. ಏನೋ ಮಾಡಿ ದೊಡ್ಡದಾಗಿ ಮಾಡ್ಬೋದು, ಮಾಡೋಣ. ಏನ್ ನಿಮ್ ಆಶೀರ್ವಾದ ಸಪೋರ್ಟ್. 28,000ದಲ್ಲೇ ನಿಂತಿದ್ದೀರಾ ಗೈಸ್ ಫಾಲೋವರ್ಸ್, ಮೇಲೆ ಹೋಗ್ತಾ ಇಲ್ಲ. ಹೋಗ್ರಿ ಗೈಸ್, ಎಷ್ಟೊತ್ತು ಹಿಂಗ್ ಗೊತ್ತಕ್ಕೆ ಹಿಂಗ್ ಗೊತ್ತಿರಿ, ಎಂಜಾಯ್ ಮಾಡೋಣ. ನೆಕ್ಸ್ಟ್ ನಿಮ್ 3 ಜನ ಯಾವ ಕಾಲೇಜ್ ಓದಿದ್ದು? ಅದೇ ಗೈಸ್ BMS ಗೈಸ್. BMS ಫುಲ್ ಫಾರ್ಮ್ ಏನು ಹೇಳು? ಬುಸನಯನ ಮುಕುಂದ ದಾಸ ಶ್ರೀನಿವಾಸ. ನಾನು ಮುಗಿಸೇ ಬಿಟ್ಟೆ, ನನಗೆ ಗೊತ್ತಿಲ್ಲ. BM ಶ್ರೀನಿವಾಸ ಯಾಕಣೋದು? ಅದೇ BM ಫುಲ್ ಫಾರ್ಮ್ ಏನು? ಬುಸಿನಯನ ಮುಕುಂದ ದಾಸ ಫುಲ್ ಫಾರ್ಮ್ ಅದು BM ಶ್ರೀನಿವಾಸ. ಇಬ್ರದು ಒಂದೇ ಕಾಲೇಜಲ್ಲಿ, ಹುಚ್ಚ ಬ್ರಾಂಚ್ ಮಾತ್ರ ಬೇರೆ. ನಿನ್ ಕಾಮರ್ಸ್, ನಂದು ಇಂಜಿನಿಯರಿಂಗು. ಬಿಟ್ಟಲ್ಲ, ಐ ಲವ್ ಯು.
ಥ್ಯಾಂಕ್ ಯು ಬ್ರೋ ಐ ಲವ್ ಯು ಅದು ಹುಡುಗ ಹಾಕಿರೋದಲ್ಲೇ ಹುಡುಗ ಹಾಕಿರೋದು ಬ್ರೋ ಆಯ್ತು ಬ್ರೋ ಐ ಲವ್ ಯು ಬ್ರೋ ನೀ ಟೆನ್ಷನ್ ತಗೋಬೇಡ ನಿನಗೆ ನಾನಿದ್ದೀನಿ ಬನ್ನಿ ಬ್ರೋ ನೀವು ಯಾಕೆ ರೀಲ್ಸ್ ಮಾಡಕ್ ಅಷ್ಟೊಂದು ಗ್ಯಾಪ್ ಕೊಡ್ತೀರಾ? ಇವನಿಂದಾನೆ ಇವನ್ ಇದಾನಲ್ಲ ಏನು ಮಾಡಲ್ಲ ಗೈಸ್ ಇನ್ನೊಂದು ರೀಸನ್ ಗೈಸ್, ನನಗೂ ಸಂಸಾರ ಇದೆ, ಅಪ್ಪ ಅಮ್ಮನ್ ನೋಡ್ಕೋಬೇಕು ಗುರು. ಆಚೆ ಎತ್ಕೊಂಡು ಚಿಕ್ಕಮಂಗ್ಳೂರ್ಗೆ ಹೋಗಿ ನೋಡ್ಕೋತ್ಯಾ? ಮನೇಲಿ ಹೆಂಗ್ ನೋಡ್ಕೋತೀಯ? ಆಯ್ತು ಬಿಡು ನೆಕ್ಸ್ಟ್ ಟೈಮ್ ಕಾಲ್ ಮಾಡಿದಾಗ ಗೈಸ್ ಇವನು ಅವ್ರ ಅಮ್ಮ ನಂಬರ್ನ ಏನಂತ ಸೇವ್ ಮಾಡೋನೆ ಅಂತ ಹೇಳ್ಬಿಟ್ರೆ ಹಿಟ್ಲರ್ ಅಂತ ಸೇವ್ ಮಾಡೋನೆ ಗೈಸ್. ಯಾವ ಮಗ ಅವ್ರ ಅಮ್ಮನ ಹಿಟ್ಲರ್ ಅಂತ ಸೇವ್ ಮಾಡ್ತಾರೆ? ಇನ್ನೊಂದು ರೀಸನ್ ಇವನ್ ಕೆಲ್ಸಕ್ಕೆ ಹೋಗ್ತಾನೆ ಒಂದ್ ವಾರ. ಒಂದು ವೀಕೆಂಡ್ ಮಾತ್ರ ಫ್ರೀ ಇರ್ತಾನೆ ನೀನು. ವೀಕ್ ಡೇಸ್ ಎಲ್ಲ ರಾತ್ರಿ ಡ್ಯೂಟಿ 3 to ಮಾರ್ನಿಂಗ್ ಮಧ್ಯರಾತ್ರಿ 3 ಗಂಟೆಗೆ ಬರ್ತಾನೆ ಮನೆಗೆ. ಬೆಳಗ್ಗೆ ಹೊತ್ತು ಸಿಗಲ್ಲ ನಮ್ಗೆ. ಬ್ರೋ ನಂಗೂ ನಿಮ್ ತರ ಒಟ್ಟಿಗೆ ಇರ್ಬೇಕು ಅಂತ ಆಸೆ ಫ್ರೆಂಡ್ಸ್ ಜೊತೆ, ಆದ್ರೆ ಆಗಲ್ಲ. ಯಾಕೆ? ಅದು ಯಾಕೆ? ಅವಾಗಿಂದ ಪಟ್ಕೊ ಬರ್ಬೇಕು ಈ ತರ ಬಾಂಡಿಂಗ್ ನ. ದೇವ್ರು Sudden ಆಗಿ- ಕೊಡ್ತಿರ್ಬೇಕು. ಪುಣ್ಯ ಮಾಡಿರ್ಬೇಕು ಹಣೆ ಮೇಲೆ ಜನ್ಮದಲ್ಲಿ. ಬರ್ದಿದ್ರೆ ಎಲ್ಲ ಆಗತ್ತೆ ಬನ್ನಿ ಗೈಸ್. ಎಲ್ಲ ಟೆನ್ಷನ್ ತಗೋಬೇಡ್ರಿ ನೀವು. ವಾರಕ್ಕೊಂದ್ಸತಿ ಸಿಗ್ತಾನೆ, ಹಣೆ ಮೇಲೆ ಬೇರೆ ಬರಿಬೇಕಂತೆ. ಅದಕ್ಕೆ ಇಷ್ಟು ವರ್ಷ ಇರೋದ್ ಜೊತೆಗೆ. ವರ್ಷ ಇದೆಯಾ ಅಷ್ಟೇ. ಅಲ್ಲಿ ವರ್ಷದಲ್ಲಿ ಬರೀ ತಿಂಗಳಲ್ಲಿ 4-5 ದಿನ ಬರ್ತೀಯ, ವರ್ಷ ಆಗ್ಬಿಡುತ್ತೆ. ಇವಾಗ ಬಿಡು. ನಿಮ್ 3 ಜನ ಜಿಮ್ಗೆ ಹೋಗಲ್ವಾ ಅಂತ ಕೇಳ್ತಾರೆ. ಜಿಮ್ ಹೋಗ್ತೀನಿ ನೋಡ್ರಿ ನಂದು. ಇವಂದು ಎಲ್ಲ ವರ್ಷಕ್ಕೆ ನಂದಿ ವರ್ಷದ ಮೆಂಬರ್ಶಿಪ್. ಯಾರ್ದು? ಹೋಗೋದು 4 ದಿನ. ವರ್ಷಕ್ಕೆ 12 ಸಲ ಹೋಗ್ತಾನೆ ಅಷ್ಟೇ. ಯಾರು? ನೀನೇ. ಸುಮ್ನಿರಪ್ಪ ಗೈಸ್. ಒಂದ್ಸಲ ತಗೊಂಡಿದ್ದೆ ಏನ್ನ? ಮೆಂಬರ್ಶಿಪ್ ನ 10,000 ಕೊಟ್ಟು ತಗೊಂಡಿದ್ದೀನಿ ಮೆಂಬರ್ಶಿಪ್ ನ. ಅದೇ ವರ್ಷಕ್ಕೆ 12 ಸಲ, 12 ತಿಂಗಳು 12 ಸಲ. ಅದನ್ನು ಡೌಟ್, ಅದನ್ನು ಹೋಗ್ಲಿಲ್ಲ ನಾನು. ಮತ್ತೆ ಏನ್ ಸುಮ್ನೆ ಸ್ನ್ಯಾಪ್ ಹಾಕಕ್ ಹೋಗ್ತೀಯಾ ಜಿಮ್ಗೆ? ಏನಾಯ್ತಮ್ಮ? ಅದೇನೋ ಸ್ನ್ಯಾಪ್ ಹಾಕ್ತಾರಪ್ಪ ಜಿಮ್ಗೆ ಹೋಗಿ ಬಾಡಿ ಮಾಡ್ತಾರೋ ಇಲ್ವೋ, ಸ್ಟ್ರೀಕ್ಸ್ ಮಾಡ್ಬಿಡ್ತಾರೆ ಸ್ನ್ಯಾಪ್ ಹಾಕಿ. ಸುಮ್ನಿರಪ್ಪ, ನಾನು ಹಾಕಿದ್ದೆ. ಅದನ್ನೇ ಹೇಳ್ತಾರೆ, ನಿನಗೆ ಹೇಳ್ತಾ ಇರೋದು. ಬ್ರೋ ರೋಡ್ ಬಗ್ಗೆ ಒಂದ್ ಸ್ವಲ್ಪ ಏನಾರು ಹೇಳಿ. ರೋಡಾ? ರೋಡು ಹೆಂಗಾಗಿದೆ ಅಂದ್ರೆ ಈ ಮಳೆಗೆ ಆಫ್ ರೋಡ್ ಮಾಡ್ಬೋದು, ಮಳೆ ಬಂದು ರೋಡ್ ಫುಲ್ ಚಾಕ್ಲೇಟ್ ಆಗಿ ಹೋಗ್ಬಿಡುತ್ತೆ. ನಮ್ದು ಬೆಂಗಳೂರು ಅಲ್ಲ. ಆಗ್ಲೇ ಮಳೆ ಬಂತು. ಇಡೀ ದೇಶದಲ್ಲಿ ಬೆಂಗಳೂರು ತರ ನಿಮ್ಗೆ ಎಲ್ಲೂ ಆಗಲ್ಲ. ಅಷ್ಟೇ ಗೈಸ್, ಎಲ್ಲ ಸೇಮ್ ಕ್ವಶನ್. ನೆಕ್ಸ್ಟ್ ಅಷ್ಟೇನಾ? ಈ ತಾಳಮ್ಮ ಆಂಟಿ. ಓ ಆಂಟಿ ನಮಸ್ಕಾರ. ಸೊ ನಾವು ನೆಕ್ಸ್ಟ್ ವಿಡಿಯೋ ಇಂದ ಕಾರಲ್ಲಿ ಮಾಡ್ಬೇಕಾ ಏನು? ನೆಕ್ಸ್ಟ್ ವಿಡಿಯೋ ಇನ್ನೊಂದು ಏನ್ ಹೇಳ್ತಾರೆ ಗೊತ್ತಾ, ರೀಲ್ಸ್ ನ ಕಾರಲ್ಲೇ ಯಾಕೆ ಮಾಡ್ತೀರಾ ಅಂತ ತುಂಬಾ ಜನ ಕೇಳ್ತಾರೆ. ಯಾರಿಗೆ ಹೆಂಗ್ ಹೇಳೋದು? ನಮ್ಗೆ ವಿಡಿಯೋ ಮಾಡಕ್ ಯಾರು ಇಲ್ಲ. 3 ಜನ ಮಾತಾಡ್ಬೇಕು, 3 ಜನ ವಿಡಿಯೋಗೆ ಬರ್ಬೇಕು. ಇಲ್ಲಿ ಇಕ್ಕೋದು ಕ್ಯಾಮ್ರಾನ ಮಾತಾಡೋದು, ಅದಕ್ಕೆ ಕಾರು ಕಂಫರ್ಟೇಬಲ್ ಕಂಫರ್ಟೇಬಲ್ ಒಂದು ಸ್ಟುಡಿಯೋ ತರ ಮಾಡ್ಕೊಬಿಟ್ಟಿದೀವಿ. ಕಾರ್ ಒಂಥರ ಅಷ್ಟೇ, ಹಿಂಗೆ ಕಂಟಿನ್ಯೂ ಮಾಡ್ತಾ ಇರ್ತೀವಿ ನಾವು. ಹಿಂಗೆ ಮಾಡ್ತಾ ಇರ್ತೀವಿ. ಬನ್ನಿ ಗೈಸ್, ನೀವೆಲ್ಲ ನಾವಲ್ಲೇ. ಕ್ವಶನ್ಸ್ ಇನ್ನ ತುಂಬಾ ಇದೆ ಸೇಮ್. ಒಂದು ತುಂಬಾ ಜನ ಅದೇ. ಸೊ ಈ ವಿಡಿಯೋ ಇಷ್ಟೇ ಗೈಸ್, ನೋಡೋಣ ನೆಕ್ಸ್ಟ್ ಒಳ್ಳೆ ಕಂಟೆಂಟ್ ಅಲ್ಲಿ ಬರ್ತೀವಿ. ನೀವೇನ್ ಮಾಡಕ್ ಹೇಳ್ರಿ, ಕಮೆಂಟ್ ಮಾಡಿ. ಎಲ್ಲ ಕಮೆಂಟ್ ಮಾಡಿ ದಯವಿಟ್ಟು. ಏನಾರ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾದ್ರೂ ಕಮೆಂಟ್ ಮಾಡಿ. ಕಮೆಂಟ್ ಪಕ್ಕ ಒಂದು ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ, ರೆಡ್ ಕಲರ್ ಹಿಂಗ್ ಒತ್ತಿ. ಹಿಂಗಲ್ಲ, ಹಿಂಗ್ ಒತ್ತಿದ್ರೆ ಸಾಕು. ನೀವು ಅದಕ್ಕೊಂದು ಬೇಕಾದ್ರೆ vote ಓದ್ತೀರಿ ಗೈಸ್. ಒಂದು ಓಟ್ ಹಾಕಿರಿ. ಆಮೇಲೆ ಪಕ್ಕದಲ್ಲಿ ಗಂಟೆ ಇರುತ್ತೆ. ನೀವೇ ನಮ್ ಪ್ರಜೆ, ನಾವೇ ನಿಮ್ ಸರ್ಕಾರ. ಓಟ್ ಹಾಕ್ರಿ ಗೈಸ್. ಗಂಟೆ ಹೊಡಿಬೇಕು. ಗಂಟೆ ಟನ್ ಅಂತ ಹೊಡೀರಿ. ಗಂಟೆ ಹೇಳ್ತೀನಿ. ಓಕೆ, ಎಲ್ಲ ಮಾಡಿ. ಹೆಂಗೆ ವಿಡಿಯೋಸ್ ಹೆಂಗ್ ಬೇಕು ನೀವೇ ಕಮೆಂಟ್ ಮಾಡಿ. ಈ ಚಾನೆಲ್ ಬಂದ್ರೆ ತಲೆನೋವೆಲ್ಲ ದೂರ ಇಟ್ಬಿಟ್ಟು ನಗಾಡ್ಕೊಂಡು ಹೋಗಕ್ ಬರ್ಬೇಕು. ಆರಾಮಾಗಿ ಬನ್ರಿ, ಮಜ್ಜಾ ಮಾಡೋಣ. ನೀವ್ ಹೆಂಗ್ ಹೇಳ್ತೀರಾ ಹಂಗ ವಿಡಿಯೋ ಮಾಡೋಣ. Okay guys, ನೆಕ್ಸ್ಟ್ ವಿಡಿಯೋ ಸಿಗ್ತೀವಿ. that's all for today. Bye. ಟಾಟಾ, ಬಾಯ್. Love you guys. Love you Bye bye. guys. Bye.